ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು 10 ನಿಮಿಷ ಸಾಕು ಇದಕ್ಕೆ. ಮೊದಲಿಗೆ ನಾವೊಂದು ಬಾಣಲೆ ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆ ಬಿಸಿ ಆದಾಗ ಸಾಸಿವೆ ಹಾಕಿ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿದ್ದು, ಆಮೇಲೆ ಒಂದು 5 ಎಸಳಿನಷ್ಟು ಬೆಳ್ಳುಳ್ಳಿ ಮತ್ತು ಒಂದು 2 ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಒಂದು 30 ಸೆಕೆಂಡ್ವರೆಗೆ ನಾವು ಆ ಕಡೆ ಈ ಕಡೆ ಮಗ್ಚಬೇಕು. ಅದಾದ ನಂತರ ನಾವು ಸಣ್ಣಗೆ ಹಚ್ಚಿಟ್ಟಿರುವಂತಹ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಳ್ಬೇಕು. ಕ್ಯಾರೆಟ್ ನಮಗೆ ದೊಡ್ಡ ಕ್ಯಾರೆಟ್ ಆದರೆ 1/4 ಭಾಗದಷ್ಟು ಸಾಕಾಗುತ್ತೆ, ಸಣ್ಣ ಕ್ಯಾರೆಟ್ ಆದರೆ ಅರ್ಧ ಭಾಗದಷ್ಟು ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ಅದು ಸಿಹಿ ಆಗುತ್ತೆ. ಸ್ವಲ್ಪ ಸಾಕಾಗುತ್ತೆ ನಮಗೆ. ಸೊ ಇದನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಇದನ್ನ 1-2 ಸಲ ಮಗ್ಚಿ ಅದಾದ ನಂತರ ನಾವು ಇದನ್ನ ಮುಚ್ಚಿಟ್ಟು ಒಂದು 5 ನಿಮಿಷ ಆಗೋವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ. ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಇದು 10 ನಿಮಿಷದೊಳಗಡೆ ಪಟ್ಟಂತ ಆಗುವಂಥ ಒಂದು ಪಲ್ಯ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಇವಾಗ ಉಪ್ಪೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಆಮೇಲೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಆಮೇಲೆ ಒಂದು 5 ನಿಮಿಷ ಕಳೆದ ನಂತರ ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಳ್ಳಿ. ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಜಾಸ್ತಿ ತೆಂಗಿನಕಾಯಿ ಹಾಕಿದರೆ ಅದು ಸಿಹಿ ಆಗುತ್ತೆ ಪಲ್ಯ. ಸೊ ಕಮ್ಮಿ, ಒಂದು 3 ಸ್ಪೂನ್ ಸಾಕಾಗುತ್ತೆ. ನೀವು 3 ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಆಮೇಲೆ ಇದನ್ನ ಆ ಕಡೆ ಈ ಕಡೆ ಮಗ್ಚಿ ಮತ್ತೆ ನಾವು ಒಂದು 5 ನಿಮಿಷ ಆಗೋವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಎಡೆಯಲ್ಲಿ ನಾವು ಇದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು, ಯಾಕಂತೇಳಿದ್ರೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾವು ಇದಕ್ಕೆ ನೀರೇನು ಹಾಕ್ಕೊಳ್ಳಲ್ಲಲ್ವ. ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ, ಅಂದರೆ ನೀರೇನು ಹಾಕ್ತೇನೆ ಒಂದು 10 ನಿಮಿಷದೊಳಗೆ ಪಲ್ಯ ರೆಡಿಯಾಗಿದೆ. ಸೊ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ ಇವಾಗ ಹೇಗಿದೆ ಅಂತ. ತುಂಬ ಟೇಸ್ಟಿಯಾಗಿರುವಂಥ ಪಲ್ಯ ಇದು.